ತಾನು ಸಾಯಬೇಕು, ಇಲ್ಲ ತನ್ನ ಬ್ಯಾಟಿಯಿಂದ ಆಡಬೇಕು. ಈ ಹಂತದಲ್ಲೇ ಅಮೇರಿಕ ಇರೋದ್ರಿಂದಾಗೆ ಇರಾನ್ ಏನೋ ಕನಸ್ಕೊಂಡಿರ್ಬೋದು, ಅಥವಾ ಪಾಕಿಸ್ತಾನ ಕನಸ್ಕೊಂಡಿರ್ಬೋದು, ನಾನು ಅಮೇರಿಕ ಮತ್ತು ಇರಾನ್ ಮಧ್ಯೆ ಯುದ್ಧವನ್ನು ತಡೆದೆ, ನಿಲ್ಲಿಸಿದೆ, ಐ ಆಮ್ ದಿ ಮೀಡಿಯೇಟರ್ ಅಂತೆಲ್ಲ ಪಾಪ ಖುಷಿಪಟ್ಟಿರ್ಬೋದು. ಆದರೆ ಇದು ಅಷ್ಟು ಸುಲಭವಾಗಿ ಒಂದು ಒಪ್ಪಂದಕ್ಕೆ ಬಂದು ನಿಲ್ತದೆ ಅಂತೇಳಿ ಅನ್ನಿಸ್ತಾ ಇಲ್ಲ. ಹೀಗಾಗಿ ಇದನ್ನು ತಾತ್ಕಾಲಿಕ ಅಂತ ಎಲ್ಲರೂ ಹೇಳುವಂಥ ಒಂದು ವಿರಾಮದ ವಿಷಯ, ಕದನ ವಿರಾಮ. ಇದು ಸತ್ಯನೋ ಮತ್ತು ದಾಳಿ ಶುರುವಾಗ್ತದೇನೋ. ಯಾಕಂದರೆ ಕಳೆದ 50 ವರ್ಷಗಳಿಂದ ಲಾಭ ಮಾಡ್ಕೊಂಡಂಥ ಅಮೇರಿಕ ಆ ಲಾಭವನ್ನೆಲ್ಲ ಚೈನಾಕ್ಕೋ, ಇರಾನಕ್ಕೋ, ರಷ್ಯಾಕ್ಕೋ ಬಿಟ್ಟು ಕೊಡೋದಂದ್ರೆ ತೊಂದರೆ ಆಗಲಿಕ್ಕತ್ತದ ರೀ. ಹೌದು, ಅಲ್ಲಿ ಮತ್ತು ಅಮೇರಿಕಾದಲ್ಲಿ ಸಹಜ ಚರ್ಚೆಗಳಿರ್ತಾರೆ. ಅವ್ರು ತಮ್ಮ ಸೆನೆಟದಲ್ಲೇ ಎಲ್ಲ ಇಷ್ಟು ಲಾಭ ಮಾಡ್ತಾ ಇದ್ದೀನಿ, ನೀವು ಅದು ಹಿಂದೆ ತಕ್ಕೊಳ್ತಾ ಹೇಳ್ತಾ ಇದ್ದೀರಿ, ಮುಂಬರುವ ದಿನಗಳಲ್ಲಿ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ. ಅದಕ್ಕಾಗಿ ಇವತ್ತು ಟ್ರಂಪ್ ಅವ್ರಿಗೆ ಒಂದು ಹಾದಿ ಸಿಕ್ಕಂಗಾಗಿದೆ. ತಮ್ಮ ಜನರಕ್ಕೆ ತಮ್ಮ ಪರವಾಗಿ ತಾವು ವಾದ ಮಾಡೋದಕ್ಕೆ. ಯಾಕಪ್ಪ ಅಂತಂದ್ರೆ ಇವುಗಳೆಲ್ಲ ಒಪ್ಪಿದ್ರೆ, ಇರಾನ್ ಹಾಕಿದ 10 ಕಂಡೀಷನಲ್ಲಿ ಒಪ್ಪಿದ್ರೆ, ನಾವು ಸೈನ್ ಮಾಡಿದ್ರೆ ನಾವೇನು ಒಪ್ಪಂದ ಮಾಡ್ಕೊಂಡಂಗಾಯಿತು, ನಾವೆಲ್ಲ ಕಳ್ಕೊಂಡಂಗಾಯಿತು ಅನ್ನೋಂಥ ಒಂದು ಆತಂಕ ಈ ಒಂದು ಅಮೇರಿಕದವ್ರು ಬಿತ್ತೆ, ಅಮೇರಿಕನ್ನರ ಮನದಲ್ಲಿ ಬಿತ್ತೆ. ಮತ್ತು ಯುದ್ಧಕ್ಕೆ ಸಣ್ಣದಾಗೋದಕ್ಕಾಗಿ ಕಾಂಗ್ರೆಸ್ಸಿನ ಅಲ್ಲಿಯ ಸೆನೆಟ್ಟಿನ ಒಪ್ಪಿಗೆ ಪಡೆಯುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇರ್ಬೋದು. ಇದು ಗೊತ್ತಾಗಿನ ಇರಾನ್ ಇದ್ದಿದ್ದು ನಾವು ರೆಡಿ ಇದ್ದೀವಪ್ಪ ಅಂತೇಳಿ